ನಮಸ್ತೆ ಸ್ಟೂಡೆಂಟ್ಸ್, ನಿಮಗೆ ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ ಸೆಕ್ಷನ್ ಸಿ ಅಲ್ಲಿ ಮತ್ತೆ ಸೆಕ್ಷನ್ ಬಿ ಅಲ್ಲೂ ಕೂಡ ಇದು ಇಂಪಾರ್ಟೆಂಟ್ ಕ್ವೆಶನ್ ಕೇಳ್ತಾರೆ. ಸೊ ಅದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಲೈಕ್ ಫಸ್ಟ್ ಕ್ವೆಶನ್ ನೋಡ್ಬಿಡೋಣ. ಶ್ರೀನಿವಾಸ ಟ್ರೇಡಿಂಗ್ ಕಂಪನಿ ಲಿಮಿಟೆಡ್ ವಿತ್ ರಿಜಿಸ್ಟರ್ಡ್ ಕ್ಯಾಪಿಟಲ್ ಆಫ್ ₹10 lakh issued 1 lakh equity share of ₹10 each, payable 3 on application, ₹2.5 on allotment, ₹2.5 on first call, and balance in final call. All the above were fully subscribed and the money duly received except first call on 5,000 shares and final call on 18,000 shares. Give the journal entries to the ರೆಕಾರ್ಡ್ ದಿ ಅಬೋವ್. ಅಂದ್ರೆ ಜರ್ನಲ್ ಎಂಟ್ರೀಸ್ ನ ನೀವು ಪಾಸ್ ಮಾಡಬೇಕು. ಜರ್ನಲ್ ಎಂಟ್ರೀಸ್ ಅಂತ ಬರ್ಕೊಂಡು ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್ಸ್, LF, ಡೆಬಿಟ್ ಮತ್ತೆ ಕ್ರೆಡಿಟ್ ಅಂತ ಕಾಲಮ್ ನ ಡ್ರಾಫ್ಟ್ ಮಾಡ್ಕೋತೀರಾ. ಸೊ ಈಗ ಮೊದಲನೇ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್. ಅಂದ್ರೆ ಈಕ್ವಿಟಿ ಶೇರ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ ಮಾಡಿರೋದು ಯಾವ ಮುಖಾಂತರ? ಬ್ಯಾಂಕ್ ಮುಖಾಂತರ. ಸೊ ಬೀಂಗ್ ಅಪ್ಲಿಕೇಶನ್ ಮನಿ ಆಫ್ ₹3 ರಿಸೀವ್ಡ್. ಅಮೌಂಟ್ ಹೇಗೆ ಬರ್ಕೊಳೋದು ಅಂತಂದ್ರೆ 1 lakh ಈಕ್ವಿಟಿ ಶೇರ್ಸ್ ಅಂತ ಇದೆ. 1 lakh ಇಂಟು 3 ಮಾಡ್ತೀರಾ ಅಂತಂದ್ರೆ ಎಷ್ಟು ಬರುತ್ತೆ? 3 lakh. ಸೊ 1 lakh ಇಂಟು 3 ಮಾಡ್ತೀರಾ ಅಂತಂದ್ರೆ ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? 3 lakh. ಸರಿನಾ? ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ನೆಕ್ಸ್ಟ್ ಒನ್, ಸೆಕೆಂಡ್ ಒನ್, ಟ್ರಾನ್ಸ್ಫರ್ ಮಾಡೋದು. ಯಾವ್ದನ್ನ? ಅಪ್ಲಿಕೇಶನ್ ಮನಿನ ಈಕ್ವಿಟಿ ಶೇರ್ ಕ್ಯಾಪಿಟಲ್ಗೆ. ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಬೀಂಗ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ಡ್. ಎಷ್ಟು? 3 lakh ಡೆಬಿಟ್, 3 lakh ಕ್ರೆಡಿಟ್. ಓಕೆನಾ? ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಥರ್ಡ್ ಒನ್, ಫಸ್ಟ್ ಈಕ್ವಿಟಿ ಶೇರ್ ಇವಾಗ ಅಲಾಟ್ ಮಾಡೋದು. ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಬೀಂಗ್ ಅಲಾಟ್ಮೆಂಟ್ ಮನಿ ಡ್ಯೂ, ಅಂದ್ರೆ ಇನ್ನ ಟ್ರಾನ್ಸ್ಫರ್ ಆಗಿಲ್ಲ, ಡ್ಯೂ ಮಾತ್ರ ಇದೆ, ರಿಸೀವ್ ಆಗಿಲ್ಲ ಇನ್ನು. ಮೊದಲನೇದು ಡ್ಯೂ ಎಂಟ್ರಿ, ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ 1 lakh ಇಂಟು 2.5 ಮಾಡಿದ್ರೆ 2,50,000, 2,50,000. ಸೊ ನೆಕ್ಸ್ಟ್ ರಿಸೀವ್ ಮಾಡೋದು ಯಾವ ಮುಖಾಂತರ? ಬ್ಯಾಂಕ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್. ಎಷ್ಟು? 2,50,000. ಸೊ ಅಗೇನ್ 2,50,000. ಸೊ ಬೀಂಗ್ ಅಲಾಟ್ಮೆಂಟ್ ಮನಿ ಆಫ್ ₹2.5 ರಿಸೀವ್ಡ್. ಇಲ್ಲಾಂದ್ರೆ ಬರೀ ಬೀಂಗ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್ ಅಂತ ಬರೋದ್ರೂ ತೊಂದರೆ ಇಲ್ಲ. ಸೊ ಇದಾದ್ಮೇಲೆ ನೆಕ್ಸ್ಟ್ ನೋಡಿ. ಸೊ ಡ್ಯೂ ಎಂಟ್ರಿ, ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೇಟಾರ್, equity share first call account debtor 2,50,000. equity share first call account debtor 2,50,000. equity share first call account debtor to equity share capital account being first call money of ₹2.5 due. ಡ್ಯೂ ಆದ್ಮೇಲೆ ರಿಸೀವ್ಡ್ ಏನಂತಾರೆ? ಬ್ಯಾಂಕ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಫಸ್ಟ್ ಕಾಲೇ ಬರ್ಬೇಕಾಗಿತ್ತು, ಆದ್ರೆ ಇಲ್ಲಿ 5,000 ಶೇರ್ಸ್ ಅಂತ ಕೊಟ್ಟಿದ್ದಾರೆ, ಎಕ್ಸೆಪ್ಟ್ 5,000 ಶೇರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಅದಕ್ಕೋಸ್ಕರ ಇನ್ನೊಂದು ಏನಂದ್ರೆ ಬ್ಯಾಂಕ್ ಅಕೌಂಟ್ ಡೇಟಾರ್ ಕಾಲ್ಸ್ ಇನ್ ಅರಿಯಸ್ ಅಕೌಂಟ್ ಡೇಟಾರ್ ಟು ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್. ಇಲ್ಲಿ ಹೇಗ್ ಮಾಡ್ತೀರಾ ಅಂತಂದ್ರೆ ಬ್ಯಾಂಕ್ ಅಕೌಂಟ್ ನ ಫಸ್ಟ್ ಬರ್ಕೋಬೇಡಿ. ಫಸ್ಟ್ ಈಕ್ವಿಟಿ ಶೇರ್ ಇದನ್ನ 2,50,000 ಅಂತ ಬರ್ಕೋತೀರಾ. ಸೊ ಇಲ್ಲಿ ಕಾಲ್ಸ್ ಇನ್ ಅರಿಯಸ್ ಇದೆ ಅಲ್ವಾ? ಸೊ ಇಲ್ಲಿ ಬ್ರಾಕೆಟ್ ಅಲ್ಲಿ 5,000 ಇಂಟು 2.5, 5,000 ಇಂಟು 2.5. ಇದನ್ನ ನೆಕ್ಸ್ಟ್ ಲೈನ್ ಅಲ್ಲೇ ಬರ್ದ್ಬಿಡೋಣ ಇರಿ ನಿಮ್ಗೆ. $5,000 ಇಂಟು 2.5, 5,000 ಇಂಟು 2.5 ಮಾಡ್ತೀರಾ. ಸೊ ಅವಾಗ ನಿಮ್ಗೆ 12,500. ಸೊ ಇವಾಗ 2,50,000ಗೂ ಮತ್ತೆ 12,500ಗೂ ಡಿಫ್ರೆನ್ಸ್ ಮೈನಸ್ ಎಷ್ಟು? ಮೈನಸ್ ಮಾಡಿದ್ರೆ 2,37,500. ಸೊ ಇಲ್ಲಿ ಯಾಕೆ ಅಂತಾರೆ? ಎಕ್ಸೆಪ್ಟ್ 5,000 ಶೇರ್ಸ್ ಬಿಟ್ಟು ಇನ್ನ ಎಲ್ಲಾ ಶೇರ್ಸ್ ರಿಸೀವ್ ಮಾಡಿದ್ದಾರೆ ಅಂತ ಅರ್ಥ. ಸೊ ಅದು ಹೇಗ್ ಮಾಡೋದು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಟ್ಟಿದೀನಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಸೆವೆಂತ್ ಎಂಟ್ರಿ, ಈಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಈಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಅಮೌಂಟ್ ಬಂದು ಸೊ 1 lakh ಇಂಟು 2 ಮಾಡ್ತೀರಾ ಅಂತಂದ್ರೆ 2 lakh ಡೆಬಿಟ್, 2 lakh ಕ್ರೆಡಿಟ್.
ಸೊ ಇಲ್ಲೂ ಕೂಡ ಬೀಂಗ್ ಫೈನಲ್ ಕಾಲ್ ಮನಿ ಡ್ಯೂ ಅಂತ ಬರ್ಕೊಂಡ್ರಿ. ಇವಾಗ ಡ್ಯೂ ಆದ್ಮೇಲೆ ರಿಸೀವ್ ಮಾಡ್ತಾ ಇದಾರೆ ಎಕ್ಸೆಪ್ಟ್ ಎಷ್ಟು 18,000 ಶೇರ್ಸ್ ಅಂತ ಕೊಟ್ಟಿದ್ದಾರೆ. ಅವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ 2 ಲ್ಯಾಕ್ ಅಂತ ಬರ್ಕೊಂಡ್ಬಿಡ್ತೀರಾ. ಕ್ರೆಡಿಟ್ ಸೈಡ್ ಅಲ್ಲಿ 2 ಲ್ಯಾಕ್ ಅಂತ ಬರ್ಕೋತೀರಾ. ಸೊ ಡೆಬಿಟ್ ಸೈಡ್ ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ 18,000 ಇಂಟು 2 18,000 ಇಂಟು 2 ಮಾಡ್ತೀರಾ ಅಂತಂದ್ರೆ ಎಷ್ಟು ಬರುತ್ತೆ? 18,000 ಇಂಟು 2 ಮಾಡ್ತೀರಾ ಅಂತಂದ್ರೆ 36,000. ಸೊ ಕಾಲ್ಸ್ ಇನ್ ಅರಿಯರ್ಸ್ ಅಂದ್ರೆ ಡ್ಯೂ ಇರೋದು 36,000. ಸೊ ಇವಾಗ 2 ಲ್ಯಾಕ್ 36,000 ಡಿಫ್ರೆನ್ಸ್ 1,64,000. ಸೊ ಬೀಂಗ್ ಫೈನಲ್ ಕಾಲ್ ಮನಿ ರಿಸಿಪ್ಟ್ ಎಕ್ಸೆಪ್ಟ್ ಆನ್ 18,000 ಶೇರ್ಸ್ ಅಂತ ನೀವು ಮಾಡ್ಬೇಕಾಗುತ್ತೆ. ಸೊ ಇಟ್ ಈಸ್ ವೆರಿ ವೆರಿ ಸಿಂಪಲ್. ನಿಮ್ಗೆ ಸೆಕ್ಷನ್ ಬಿ ಅಲ್ಲೂ ಕೂಡ ಕೇಳ್ತಾರೆ. ಸೊ ಎಂಟ್ರಿ ನೋಡಿ, ಬ್ಯಾಂಕ್ ಅಕೌಂಟ್ ಡೇಟಾ ಟು ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್, ನೆಕ್ಸ್ಟ್ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೇಟಾ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್, ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಂಕ್ ಅಕೌಂಟ್ ಡೇಟಾ ಟು ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್, ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೇಟಾ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್, bank account debtor calls in arrears account data to equity share first call account, net equity share final call account data to equity share capital account, next bank account debtor calls in arrears account data to equity share final call account. ಈ ಕಾಲ್ಸ್ ಇನ್ ಅರಿಯರ್ಸ್ ಬಂದು ನಿಮ್ಗೆ ಎಕ್ಸ್ಟ್ರಾ ಬಂದಿದೆ. ಸೊ ನಿಮ್ಗೆ ಸೆಕ್ಷನ್ ಬಿ ಲಿ ಈ ತರದಿಲ್ಲ ಅಂತಂದನು ಕೂಡ ನೋಡ್ಕೊಂಡ್ ಮಾಡಿ. ಸೆಕ್ಷನ್ ಬಿ ಲಿ ವ್ಯಾಲ್ಯೂಸ್ ಮಾತ್ರ ಚೇಂಜ್ ಮಾಡಿ ಕೊಟ್ಟಿರ್ತಾರೆ. ಸೊ ಐ ಹೋಪ್ ನಿಮ್ಗೆ ಇದೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅನ್ಕೊಂತೀನಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.